ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಾಗ 4ನೇ ವಚನ ಹಿಡಿದು ಕೆಲವು ವಚನದವರೆಗೆ ನಾವು ವಾಕ್ಯ ಧ್ಯಾನ ಮಾಡರಿ. ನೀವು ಪಾಪಕ್ಕೆ ವಿರೋಧವಾಗಿ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ತೆಗೆದ್ರಿ? ಎಲ್ಲರಿಗೆ ಸಿಕ್ತಾ? 12ನೇ ಅಧ್ಯಾಯ 4ನೇ ವಚನ. ಎಲ್ಲರಿಗೆ ಸಿಕ್ತಾ? ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಏನ್ ಮಾಡಿಲ್ಲ ಅಂತ? ಎದ್ರ ಕಡೆಯಿಂದ ಎದುರಿಸಲಿಲ್ಲ ಅಂತ? ತನ್ನ ಪ್ರಾಣವೇ ಹೋಗಬಹುದು, ಕೈಕಾಲು ಹೋಗಬಹುದು, ನಮ್ಮ ಶರೀರದಿಂದ ನಮ್ಮ ಪ್ರಾಣ ಬಿ ಅಗಲಬಹುದು. ಅಲ್ಲಿ ತನಕ ನಾವೇನಂತ ನಾವೇನು ಮಾಡ್ಬೇಕಂತ? ಎದುರಿಸಬೇಕು. ಎದಕ್ಕೆ ಎದುರಿಸಬೇಕು ಅಂತಂದ್ರ ಸೈತಾನಗ ಅವನ ಕುತಂತ್ರಗಳು ಮುರಿಯ ಕಡಿದು, ಅವನ ಶಕ್ತಿ ಬಲ ಮುರಿಯೋದು ಕಡಿದು, ಅವನ ಆಲೋಚನೆಗಳಿಗೆ ಅಲ್ಲ ಮುರಿಯ ಕಡಿದು ನಾವು ಪ್ರಾಣ ಅಪಾಯದಲ್ಲಿ ಶಕ್ತಿ ಬೆಳೆಸ ತನಕ, ನಾವು ಕೊನೆಯ ತನಕ ಅದರಲ್ಲಿ ನಾವೇನಾದ್ರು ಹೋರಾಡ್ತಾನೆ ಇರಬೇಕು ಅಂತ ಹೇಳಿ ಚಂದ್ರ ವಾಕ್ಯ ಹೇಳ್ತಾನೆ. ಏನಿಲ್ಲ ಅಲ್ಲ ಮತ್ತೆ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದಿರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನೇ ಶಿಕ್ಷಿಸುತ್ತಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾನ್ರಿ? ಬಹಳ ಮಂದಿ ಹೇಳ್ತಾರ ನಮಗಿಲ್ಲ ಶೋಧನೆ, ಅವ್ರಿಲ್ಲ ಆಚಕ್ ಇಚ್ಚಕ, ಅವ್ರು ನೋಡ್ರಿ ಎಷ್ಟು ಸುಖವಾಗಿರ, ನಾವ್ರೇನ ಚಂದಿದ್ದೆವು. ಯಾವಾಗ ನೋಡಿದ್ವಿ ಅವ್ರು ಹಂಗ ಹಿಂಗ ತಪ್ಪುಗಳು ಮಾಡ್ಕೊತಾ ಇರ್ತಾರ ಅಂತ ಕೇಳಿದ್ರೆ ಆ ಕಡೆ ಈ ಕಡೆ ನಾವು ನೋಡ್ತಿದ್ದೆವು. ಕಡೆಗೆ ದೇವರು ಯಾರಿಗಾದ್ರೂ ಪ್ರೀತಿಸ್ತಾರೋ ಅವರಿಗೆ ಶಿಕ್ಷಿಸ್ತೇ ಅಂತಾರೆ. ಶಿಕ್ಷೆ ಅಂದ್ರೆ ಏನು? ಆ ಶಿಕ್ಷೆಗಳು ಬಂದಿರಾಗ ಮನುಷ್ಯ ಜಾಗೃತವಾಗಿರ್ತಾನೆ, ಎಚ್ಚರವಾಗಿರ್ತಾನೆ. ಕಷ್ಟಗಳು ಬಂದಿರಾಗ ಮನುಷ್ಯ ಹುಷಾರಾಗಿರ್ತಾನೆ. ಅವಮಾನಗಳು ಬಂದಿರಾಗ ಮನುಷ್ಯ ಹುಷಾರಾಗಿರ್ತಾನೆ. ಅವನ ಜೀವಿತದ ಬಂದ್ರೆ ಕಷ್ಟಗಳು ಬರೋದು, ಸಮಸ್ಯೆಗಳು ಬರೋದು, ರೋಗಗಳು ಬರೋದು ಅಂತಂದ್ರೆ ಅವ ಯಾರಿಗೆ ಬಿ ಕೇರ್ ಮಾಡಲ್ಲ. ಏನ್ ಮಾಡ್ತಾನೆ? ಯಾರಿಗ? ಇವತ್ತು ದೇವರ ವಾಕ್ಯ ಹೇಳ್ತದ, ನಾ ಯಾರಿಗಾದ್ರೂ ಪ್ರೀತಿ ಮಾಡ್ತೇನೋ ಅವ್ರಿಗೆ ಖಂಡಿತವಾಗಿ ನಾ ಶಿಕ್ಷಿಸ್ತೇನೆ. ಆ ಶಿಕ್ಷೆ ಕೊಟ್ಟರೆ, ಆ ಬಾಧೆಗಳು ನಮಗೆ ಬಂದರೆ ನಮ್ಮ ಕಿವಿಗಳು ತೆರೆಯಲ್ಪಡ್ತಾವ, ನಮ್ಮ ಕಣ್ಣುಗಳು ತೆರೆಯಲ್ಪಡ್ತಾವ, ನಮ್ಮ ಸ್ವಭಾವ ತೆರೆಯಲ್ಪಡ್ತದ. ನಾವು ತಿಳ್ಕೊತೀವಿ ಅವಾಗ ನಾವು ಮಾಡೋದು ತಪ್ಪ ಒಪ್ಪ. ನಮ್ಗೆ ನಾವು ಅವಾಗ ಕಾಪಾಡ್ಕೊಳಕ್ ನಾವು ಇಷ್ಟಪಡ್ತೀವಿ. ಇಲ್ಲ ಹೋದ್ರ ಸಾಧ್ಯನೇ ಇಲ್ಲ. ಏನ್ ಸಾಧ್ಯದ? ಸಾಧ್ಯದನ? ಮತ್ತೇನಂತ? ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆವಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ಏನ್ ಮಾಡ್ಬೇಕಂತ? ಇವತ್ತು ಮಕ್ಕಳು ಸ್ಕೂಲಿಗೆ ಹೋಗ್ಲತ್ತಾರಪ್ಪ, ಸ್ಕೂಲಾಗ ಎಷ್ಟೋ ಕಷ್ಟ ಇರ್ತದ. ಅವ್ರಿಗೆ ಅಂದಿಸ್ತಾರ, ಅವ್ರಿಗೆ ಭಯ ಪಡಿಸ್ತಾರ, ಅವ್ರಿಗೆ ಚಂದ ಬರಿ ಅಂತಾರ, ಇದು ಚಂದ ಬಡ್ದಿಲ್ಲ ಅಂತಾರ, ನೀ ಹಂಗೆ ಕುಂತೀನಿ ಸೀದಾ ಕೊಡು ಅಂತಾರ, ಆ ಕಡೆ ನೋಡಿದೀಯ ಅಂತ ಹೊಡಿತಾರ. ಸ್ಕೂಲಾಗ ಹೊಡಿಲ್ಲ ಅಲ್ಲ. ಆದ್ರೆ ಮಕ್ಕಳು ಯಾವಾಗಂದ್ರ ಆ ಶಿಕ್ಷಣದಲ್ಲಿ ಅಂತಂದ್ರೆ ಪೆಟ್ಗಳು ತಿಂತಾರ, ಅವಾಗೆ ನೆಟ್ಟಕಾಯ್ತಾರ. ಇವತ್ತು ನಾವು ಸಹ ಈ ರೀತಿಯಾಗಿ ಒಂದ್ ವೇಳೆ ನಾವು ನಡ್ಕೊಂಡು ಹೋದೇವು ಅಂದ್ರ ಇದಕ್ಕೆ ನಾವು ಏನಾಗ್ಬೇಡಂತ? ಬೇಸರಗೊಳ್ಬೇಡ. ಯಾವಾಗಂದ್ರೆ ನಾವು ಬೇಸರಗೊಳ್ತೇವೋ ಅವಾಗ ಮಾತ್ರ ನಾವು ಎಲ್ಲದರಿಂದ ನಾವು ದೂರ ಆಯ್ತೇವೆ. ಅವಾಗ ನಮಗ್ ಕಾಪಾಡೋರು ಯಾರು ಇಲ್ಲ ಅಲ್ಲ. ಮತ್ತೇನಂತ? ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಏನಲ್ಲ ಅಂತ? ಏನಲ್ಲ ಅಂತ? ಹಾದರ. ಹಾದರ ಹಾದರ ಅಂದ್ರೆ ಎಂತಂತಾರೆ? ಸುಳ್ತನ.
ತಾಯಿಗೆ, ತಂದಿಗೆ, ಯಜಮಾನಗ, ಮೊಮ್ಮಗ, ಅತ್ತಿಗೆ, ಕುಟುಂಬದವ್ರಿಗೆ ಗೌರವಿಸಲಪ್ಲೆ ತಪ್ಪು ಕೆಲಸ ಮಾಡೋರು ಏನಂತಾರ? ಈ ರೀತಿಯಾಗಿ ನಿಜವಾಗ್ಲು ಅವಸರ ಅದನ್ನ. ಇವತ್ತು ನಾವು ದೇವ್ರಿಗೆ ನಂಬಿದೆವು, ಚರ್ಚಿಗೆ ನಡೆದಿದ್ದೆವು, ಆರಾಧನಾ ಮಾಡತ್ತಿದ್ದೆವು, ಕಾಣಿಕೆ ಕೊಡತ್ತಿದ್ದೆವು, ಎಲ್ಲಾ ಮಾಡತ್ತಿದ್ದೆವು. ಒಂದು ಸರಿ ಇರಲ್ಲ ಹೋದೆವು ಅಂತಂದ್ರ ನಾವು ಯಾಕೆ ಹುಟ್ಟಿದೆವು? ಸೈತಾನ ಹುಟ್ಟಿನಪ್ಲೆ ಆಯ್ತು. ಒಳ್ಳೆ ಮಂದಿ ಕರೀತಾರ, ಸೈತಾನ ಹುಟ್ಟಿನವನೇ ಅಂತಾರ. ಯಾರು ಕರೀತಾರ ಸೈತಾನ ಹುಟ್ಟಿನವನೇ ಅಂತೇಳಿ? ತಾಯಿನೇ ಕರೀತಾರ. ಸೈತಾನ ಗುಣಗಳು ಇರ್ತಾವ ಕಡೆಗೆ, ಮಕ್ಕಳಿಗೆ ಸೈತಾನ ಅಂತಾರ. ತಪ್ಪು ಯಾರ್ದು? ಯಾಕಂದ್ರೆ ಆ ಆಲೋಚನೆಗಳು ಬರೇ ಕೂಡ ಮಾಡ್ತೀವಿ. ಆ ರೀತಿಯಾಗಿ ನಡ್ಕೊಂಡು ಹೋದೆವು ಅಂತ ನಾವು ಕರೆಕ್ಟ್ ಆಗಿರ್ಲಕ್ಕೆ ಸಾಧ್ಯ. ಈ ವಿಷಯದಲ್ಲಿ ನಾವು ನಿಜವಾಗ್ಲೂ ನಾವು ಎಷ್ಟು ಜಾಗೃತವಾಗಿ ನಾವು ನಡ್ಕೊಂಡಷ್ಟು ಅಷ್ಟೇ ನಮಗ ಮೇಲು. ಆದ್ರ ಹಾದರದಿಂದ ಹುಟ್ಟಿರ್ತಕ್ಕಂಥ ಜನರು ಯಾರು ಅಂದ್ರ ಸೈತಾನ ಮಾತು ಕೇಳ್ತಕ್ಕಂಥವ್ರು. ಅವಳ ಹಾದಮ ಯಾವಾಗಾದ್ರ ತಪ್ಪು ಮಾಡಿರೋ ಅವಾಗ ದೇವರಿಗೆ ಭಯ ಪಟ್ಟರು, ಮುಚ್ಚಿಕೊಂಡರು. ಅದೇ ಹಾದರ ತನದಿಂದ ಹುಟ್ಟಿದ್ರು, ಸೈತಾನದಿಂದ ಹುಟ್ಟಿದ್ರು. ಸೈತಾನ ಮಾತು ಕೇಳಿದ ಕಡಿದು ಏನ್ ಮಾಡ್ಯಾರ? ಅವರು ನೀತಿಗೆ ಬಿದ್ದು ಹೋಗ್ಯಾರ, ಸತ್ಯಕ್ಕೆ ಬಿಟ್ಟು ಕೊಟ್ಟಾರ. ಅದಕ್ಕೆ ಅವರು ಅಲ್ಲ ಆ ರೀತಿಯಾಗಿ ಆಗ್ಯಾರ. ಅದ್ರ ಕಡೆಯಲ್ಲಿ ಹೇಳ್ತದ ವಾಕ್ಯ ಮತ್ತೇನಂತ? ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿ ದೇವಷ್ಟೇ. ಮಾಡ್ಬೇಕಂತ ಇವತ್ತು ನಾವು ಶರೀರ ಸಂಬಂಧವಾಗಿರ್ತಕ್ಕಂಥ ಸಂಬಂಧ ಒಂದು ವೇಳೆ ಕರೆಕ್ಟ್ ಆಗಿ ನಾವು ಬೆಳೆಸ್ಕೋಬೇಕಾದ್ರ ಅದಕ್ಕೆ ನಾವು ಏನು ಮಾಡ್ಬೇಕು? ಏನ್ ಮಾಡ್ಬೇಕಂತ? ಆತ್ಮಗಳಿಗೆ ನಮ್ಮ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿನಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವನಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಎದರ ಫಲ ಅಂತ ಇವತ್ತು ನಾವು ಎದರ ಫಲ ಹೊಂದ್ಕೋಬೇಕು? ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚುತ್ತದೆ, ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು, ನೀತಿ ಎಂಬ ಫಲ ಏನಿರ್ತದಂದ್ರ ಬಹಳ ಸಂತೋಷ, ಬಹಳ ಆನಂದ. ನೀತಿ ಎಂಬ ಫಲ ಹೊಂದ್ಕೋಬೇಕಂದ್ರೆ ಅನೇಕ ಜನರು ಅನುಕೂಲತಿದ್ದು ಎದ್ರಾಗ ನಾವು ತಪ್ಪಿ ಹೋಗ್ಲತ್ತಿದೀವಿ. ಅದಕ್ಕೆ ನೀತಿ ಫಲ ನಮಗ್ ಸಿಗಲ್ಲ ಅಂತದ. ನೀತಿ ಫಲ ನಮಗ್ ಸಿಕ್ತು ಅಂದ್ರೆ ನಾವು ಹಂಗಿರಲು ನಾವು ಹೆಂಗಿರ್ತೇವೆ ಫೋನದ ಅಲ್ಲ. ಜೀವಿಸೋದು, ನಾವು ಕೂಡೋದು, ಏಳೋದು, ಓಡಾಡೋದು, ಹೇಳೋದು, ಮಾತಾಡೋದು, ಉಂಬದು, ತಿಂಬದು ಎಲ್ಲ ದೇವ್ರು ಚೇಂಜ್ ಮಾಡಿರ್ತಾರೆ. ಇದಕ್ಕೆ ಏನಂತಾರಂದ್ರ ನೀತಿ ಫಲ. ಈ ನೀತಿ ಫಲ ಹೊಂದ್ಕೋಬೇಕಂತ ಅಂದ್ರೆ ಬಹಳ ಮಂದಿ ಏನಂತ ಇಷ್ಟ ಪಡಿತಾರ ಕಡೆಗೆ ಹೊಂದ್ಕೊಂಡ್ಬಿಟ್ಟಾರ. ಕಾರಣ ಏನಂದ್ರ ಅದ್ರ ಪ್ರಕಾರವಾಗಿ ನಡೆದಿನವರಿಗೆ ಸಿಗ್ತದದು, ಏನಿಲ್ಲ. ಅದಕ್ಕೆ ನಾವು ಅದ್ರ ಪ್ರಕಾರವಾಗಿ ನಾವು ನಡಿಲಕ್ಕ ಮಾತ್ರ ನಾವು ಸಿದ್ಧ ಪಟ್ಟರು ಮಾತ್ರ ಅದು ನಮಗೆ ಸಿಗ್ತದ. ಹಲ್ಲೆಲೂಯಾ. ಮತ್ತೇನಂತ? ಆದ್ದರಿಂದ ಜೊಲುಬಿದ್ದ ಕೈಗಳನ್ನು, ನಡುಗುವ ಮೊಲಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟ ಕಾಲು ಉಳುಕಿ ಹೋಗದೆ ವಾಸಿವಾಗುವುದು. ನಿಮ್ಮ ಕೈ ಕಾಲಾಗ ಬ್ಯಾನಿ ಅವ, ಟೊಂಕದಾಗ ಬ್ಯಾನಿ ಅದ, ಜೈಡ್ಗಳಲ್ಲಿ ಬ್ಯಾನಿ ಅದ. ಒಂದ್ ವೇಳೆ ನೀವು ಅಂತವ್ರು ಇದ್ದರು ನೀವು ಸರಿಯಾದ ರೀತಿಯಿಂದ ನೀವು ಆತ್ಮದ ಸಂಬಂಧವಾದ ಭಯ ಭಕ್ತಿಯಿಂದ ನೀವು ಕರೆಕ್ಟ್ ಆಗಿ ನಡೆದಿರಿ ಅಂತ ನಿಮ್ಮ ಆತ್ಮ ಬಿ ಸರಿಗಿರ್ತದ. ನಿಮ್ಮ ಶರೀರದೊಳಗಿರ್ತಕ್ಕಂಥ ನೋವುಗಳದ್ದು ಬಿ ದೇವರು ಬಿಡುಗಡೆ ಕೊಡ್ತೀವಲ್ಲತ್ತಾರ. ಏನಿಲ್ಲ, ನಾವು ಉಪವಾಸ ಮಾಡಿದ್ದು ಎದಕ್ಕೆ ಕಣಿದು ಅಂತಂದ್ರ ಎಲ್ಲರೂ ಸುಖವಾಗಿರ್ಬೇಕಂತ. ಖರೆ ಆಶೀರ್ವಾದ ಮಾತ್ರ ಒಬ್ಬರಿಗೆ ಬದ.
ಅವ್ರಿಗೆ ಅವಸರ ಇತ್ತು, ದೇವ್ರು ಅವ್ರಿಗೆ ಕೊಟ್ಟರು. ಹಾಲಲ್ಲೂಯ್ಯ. ಏನು ಅವಸರ ಇತ್ತಾ ಇಲ್ಲ ಅವರಿಗೆ? ಅಲ್ಲ, ನಾವು ನಿಜವಾಗ್ಲೂ ಯಾರಿಗೆ ಅವಸರ ಇರ್ತದೆ ದೇವ್ರು ಅವ್ರಿಗೆ ಖಂಡಿತವಾಗಿ ಕಂಡಾಕ್ತಾರೆ ಅವರು. ಅಲ್ಲ, ಅದ್ರ ಕಡೆಯಿಂದ ನಾವು ಪ್ರಯಾಸ ಪಡಬೇಕು. ಪ್ರಯಾಸದ ಪ್ರತಿಫಲ ಹೊಂದಬೇಕು. ಅಲ್ಲ, ಆ ರೀತಿಯಾಗಿ ದೇವ್ರು ಕಾರ್ಯ ಮಾಡ್ತಾರ. ದೇವರಿಗೆ ಮಹಿಮೆಗಳು ಉಂಟಾಗಲಿ. ಮತ್ತೇನಂತ ಹಾ ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ? ಅವ್ರ ಹಂಗ ಇವ್ರ ಹಿಂಗ, ಅದು ನಮ್ಮ ದುಷ್ಟದಾಗ, ನಮ್ಮ ಆಲೋಚನೆದಾಗ, ನಮ್ಮ ನೆನಪಿನಾಗ ಇಟ್ಕೋಬಾರ್ದು. ತೆಗೆದಾಕ್ಬೇಕು, ಡಿಲೀಟ್ ಮಾಡಿ ಹಾಕ್ಬೇಕು ಅವೆಲ್ಲ. ಅದಕ್ಕೆ ನಮ್ಗೆ ಬೇಕಾಗಿಲ್ಲ. ನಾವು ದೇವ್ರ ದೃಷ್ಟಿಯಲ್ಲಿ ಏನಾಗಿದ್ದೇವೆ ಅಂತಂದ್ರ ಸಹೋದರ ಸಹೋದರರು, ಅಣ್ಣ ತಮ್ಮರು, ಅಕ್ಕ ತಂಗಿಯರು, ನಾವೆಲ್ಲರೂ ಆತನ ಮಕ್ಕಳು. ಆ ರೀತಿಯಾಗಿ ನಾವು ಒಂದು ಮನಸ್ಸುಳ್ಳವರಾಗಿರ್ಬೇಕು. ಒಂದ್ ವೇಳೆ ಹಂಗಂದೇವು ಅಂತಂದ್ರೆ ನಾವು ಒಬ್ಬರಿಗೊಬ್ಬರು ಸೇರ್ಕೊಂಬಲೇವು. ಒಂದು ಕುಟುಂಬದಲ್ಲಿ ನಾವು ಸ್ಥಿರವಾಗಿರ್ಲಕ್ಕೆ ಸಾಧ್ಯನೇ ಇಲ್ಲ. ಅದು ಮೊದಲು ತೆಗೆದು ಹಾಕಬೇಕು. ಎಲ್ಲರೂ ಏನಾಗಿರ್ಬೇಕಂತ? ಎಲ್ಲರ ಸಂಗಡ ಸಮಾಧಾನದಲ್ಲಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಪಡಿರಿ, ಮಾಡಿರಿ. ಇವತ್ತು ಎಷ್ಟು ಮಂದಿ ಇದ್ವಿ ನಾವು ಈ ವಿಷಯದಾಗ? ನಾವು ಅಷ್ಟು ಆತುರದಿಂದ ಅಂತವ್ರ ಸಿದ್ಧವಾಗ್ತಕ್ಕಂಥ ಅಲ್ಲ. ಮತ್ತೇನಂತ? ಪರಿಶುದ್ಧತೆಯಿಲ್ಲದೆ ಹಲ್ಲೆಲೂಯಾ. ಕರ್ತನಿಗೆ ನೀವು ಕಾಣಿಸಲ್ರಿ. ಅದ್ರ ಕಡೆ ಹೇಳ್ತಾರ, ಹಾಡ ಹಾಡಕ್ ಭಾರಿ ಅದ ಹಾಡ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ. ದೇವ್ರ ಕಣ್ ಕಾಣಿಸವ, ನಮ್ ಕಣ್ ಕಾಣಿಸವ? ಅರ್ಥ ಆಗಲಿಲ್ಲ. ದೇವ್ರು ನಮಗ್ ನೋಡತ್ತಾರ, ದೇವ್ರು ನಮಗ್ ಕಾಪಾಡತ್ತಾರ, ದೇವ್ರು ನಮಗ್ ನಡೆಸ್ಕೊಡತ್ತಾರ. ಕಡೆಗೆ ನಾವ್ ಏನ್ ಹಾಡ ಹಾಡತ್ತಿದೆವು ಅಲ್ಲ. ಇದಕ್ಕೆ ನಾವು ಸರಿ ಮಾಡ್ಕೊಂಡ್ರೆ ಮಾತ್ರ ಅನೇಕ ಆಶೀರ್ವಾದಗಳು ಹೊಂದಿಕೊಳ್ಳಕ್ಕೆ ನಮಗ ಆ ದೇವರೇ ಸಹಾಯ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತಂದ್ರ, ಪರಿಶುದ್ಧತೆಯಿಲ್ಲದೆ ಯಾವನು ಕರ್ತನನ್ನು ಕಾಣಿಸುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯ ಉಳ್ಳ ಬೇರು ನಿಮ್ಮಲ್ಲಿ ಚುಗುರು ಅಸಮಾಧಾನವನ್ನು ಹುಟ್ಟಿಸು ಸಭೆಯವರನ್ನು ಕೆಡಿಸದಾದಂತೆ ಯಾವ ಜಾರನಾಗಲಿ ಏಸವನಂತೆ ಪ್ರಪಂಚತಕನಾಗಿ ಆಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ಯಾರಪ್ಪಲೇ ಇರಬಾರ್ದಂತ. ಏಸವ ಹೆಂಗಣ? ಏಸವ ಎಷ್ಟು ತಂದೆಗೆ ಪ್ರೀತಿ ಮಾಡಿನ ಇಲ್ಲಂಬದಿಲ್ಲ, ಬಹಳ ಪ್ರೀತಿ ಮಾಡಿನ. ತಾಯಿ ತಂದೆಗೆ ಬಹಳ ಪ್ರೀತಿ ಮಾಡಿನ ಏಸವ. ಕಡೆಗೆ ಲಾಸ್ಟಿಗೆ ಬಂದ ಕಷಿ ಏನಾಗಿರ ಅಂತಂದ್ರ ಆಶೀರ್ವಾದಗಳು ಹೊಂದ್ಕೊಳ್ಳಕ್ಕೆ ಯೋಗ್ಯತೆ ಕಳೆದುಕೊಂಡನ. ಅಂದ್ರ ಅವನಿಗೆ ಬರ್ತಕ್ಕಂಥ ಆಶೀರ್ವಾದ ಏನ್ ಮಾಡಿನ ಅಂದ್ರ ಅವ ಮಾರಕ್ಯಾನ. ಯಾರಿಗೆ ಮಾರಕ್ಯಾನ ಅಂತಂದ್ರ ಅವನ ತಮ್ಮಗೆ ಮಾರಕ್ಯಾನ. ಆ ಹಕ್ಕು ಮಾಡ್ಕೊಂಡನ. ಎದಕ್ಕಡೆ ಮಾಡ್ಕೊಂಡನ ಅಂತಂದ್ರ ಕೇವಲ ಸ್ವಲ್ಪ ಗುಗುರಿ, ಸ್ವಲ್ಪ ರೊಟ್ಟಿ. ಇವತ್ತು ನಾವು ರೈತಾರಕ್ಕೆ ಹೋದ್ರೆ ಹೆಂಗ 1000 ರೂಪಾಯಿ ಹೋಯ್ತಾವ, 500 ರೂಪಾಯಿ ಹೋಯ್ತಾವ, 200 ರೂಪಾಯಿ ಹೋಯ್ತಾವ ಅಂತ ಕೆಲ್ಸ ನೋಡಿದೇವು. ಪರವಾಗಿಲ್ಲ, ಆಶೀರ್ವಾದಗಳು ಎಷ್ಟು ಅಂತ ಮೊದಲು ನೋಡ್ಕೋಬೇಕು. ಇವತ್ತು ನೀವು ದೇವ್ರಿಗೆ ಆರಾಧನೆ ಮಾಡ್ಬೇಕಾ, ದೇವ್ರ ಚಿತ್ತ ಏನಾಗಿದೆ ಎಂಬುದಾಗಿ ತಿಳ್ಕೊಬೇಕಾ, ನೀನು ಬರೀ ಕೆಲಸನೇ ಮಾಡ್ಕೋಬೇಕಾ? ದೇವ್ರು ನಿಮ್ಗೆ ಎಲ್ಲಿ ಸಂತೋಷ ಸಮಾಧಾನ ಕೊಡ್ತಾರ ಅಲ್ಲಿ ಇರ್ತಾರೆ. ಏನು ಈ ಲೋಕದಾಗೆ ಇರ್ತಾರೆ. ಈ ಲೋಕದಾಗ ಯಾರಿಗೂ ಸುಖ ಇಲ್ಲ. ಎಷ್ಟು ಸಂಪಾದನೆ ಮಾಡಿದ್ರು ಬಿ ಸುಖ ಇಲ್ಲ. ಏನ್ ತಿಂದ್ರು ಬಿ ಸುಖ ಇಲ್ಲ, ಏನ್ ಉಟ್ಕೊಂಡ್ರು ಬಿ ಸುಖ ಇಲ್ಲ. ಥೋಡೆ ಮಂದಿ ನೋಡ್ರಿ, ಬೆಳ್ಳ ನಡ್ಬಿ ಹಾಕಿ 500 ರೂಪಾಯಿ ನೋಡಿ ಜೇಬಿನ ಇಕ್ಕಸಿ ಓಡಾಡ್ತಾರೆ. ಹಿಂಗ 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 ಕಷ್ಟದಾಗಿದ್ದು ನೋಡಿ ಪಾಪ ಕೇಳ್ತಾರ, ಸರ್ ನಾ ಹಸದಿದ್ರಿ, ನಂಗ ಆ ಥರ ಚಾಯಿ ಬಿಸ್ಕಿಟ್ ತಿನ್ನಿಸ್ರಿ ಅಂತಂದ್ರ ಹಿಂಗ್ ನೋಡಿ ಚಿಲ್ಲರಿಲ್ಲ ಅಂತ ಹೇಳ್ತಾರ. ಒಬ್ಬ ಆ ನೋಟಿನ ಮೂಲಕವಾಗಿ ಅವನಿಗೆ ಶಾಪ ಬಂತ, ಆಶೀರ್ವಾದ ಬಂತ. ಒಂದ್ ವೇಳೆ ಆ ನೋಟ್ ಕಾಣಿಸೋದ್ರ ಅವ ಕೇಳ್ತಾನ
ಆದ್ಮೇಲೆ ಖಾಲಿ ಅದಂತ ಸುಮ್ಮನೆ ಕೊಡ್ತಾನ. ಆ ನೋಡ್ಯಾರ ಪಾಪ ಏನು ಕೇಳ್ತಾನ, ಹೊರಗಿನ ತೋರಿಕೆ ಬೇಡ, ತೋರಿಕೆ ಸ್ವಭಾವ, ತೋರಿಕೆ ಜೀವಿತ, ತೋರಿಕೆ ಭಕ್ತಿ ಬೇಡ ಅಲ್ಲ. ಆ ರೀತಿಯಾಗಿ ನಡೆದ್ರೆ ಏನು ಪ್ರಯೋಜನ ಇಲ್ಲ. ಆದ್ರೆ ಇಲ್ಲಿ ಏಸವ ನಿಜವಾಗಲು ಏನು ಮಾಡಿದಂತ ಅವನಪ್ಪಲೇ ಇರ್ಬೇಡಂತ ಮತ್ತೇನಂತ ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟುಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದಿದ್ದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ಹಲ್ಲೆಲೂಯಾ. ಅರೆ ಹಿಂದಿನ ಸರಿ ಅವಕಾಶ ಹೊಂಟೋಗಿನ ಮೇಲ, ಟ್ರೈನ್ ಹೊಂಟೋಗಿನ ಮೇಲ ಮತ್ತೆ ಟ್ರೈನ್ ಬರಲು ಮತ್ತೆ ಯಾವತ್ತು ಬರ್ತದ? ಸಮಯ ಇದ್ದಿನಾಗ ನಮಗೆ ನಾವು ಸುಧಾರಿಸ್ಕೊಂಡು ನಮಗೆ ನಾವು ಜಾಗೃತವಾಗಿದ್ದು ಅಲ್ಲ, ಅದಕ್ಕೆ ಕರೆಕ್ಟ್ ಆಗಿ ನಾವು ನಡ್ಕೊಂಡು ಹೋದ್ರೆ ಕರೆಕ್ಟ್ ಆಗಿ ನಾವು ಅದ್ರಾಗ ನಾವು ಪ್ರಯಾಣ ಮಾಡ್ತೇವೆ. ಇಲ್ಲ ಹೋದ್ರೆ ಪ್ರಯಾಣ ಮಾಡ್ಲಕ್ಕ ಯಾರ್ಲಿಂದ್ವಿ ಆಗಲ್ಲ. ಅದ್ರ ಕಡೆಯಿಂದ ನಾವು ಹೆಂಗಿರ್ಬೇಕಂತ ಸುಮ್ಮನೆ ಕಣ್ಣೀರು ಸುರಿಸ್ಬಾರ್ದು. ಕಣ್ಣೀರು ಬಹಳ ಮಂದಿ ಸುರಿಸ್ತಾರೆ. ಏನೋ ಒಂದು ಮಾತು ಹೇಳ್ತಾರೆ ಸುಮ್ಮನೆ ಸುರಿಸ್ತಾರೆ ಕಣ್ಣೀರು. ಸುಮ್ಮನೆ ಸುರಿಸ್ತಾರೆ ಅದ್ರಾಗ ಮತ್ಲಾಗ್ತಿಲ್ಲ. ಅದರ ಒಂದು ಸತ್ಯ ಇರಬೇಕು, ಅದರ ಒಂದು ಪಶ್ಚಾತ್ತಾಪ ಇರಬೇಕು, ಅದ್ರ ತಗ್ಗಿಸುವ ಸ್ವಭಾವ ದೇವರಿಗೆ ಕಾಣಿಸ್ಬೇಕು, ಜನರಿಗೆ ಕಾಣಿಸ್ಬೇಕು. ಅವಾಗ ಅದ್ರ ಪ್ರತಿಫಲ ಸಿಗ್ತದೆ. ಇಲ್ಲ ಹೋದ್ರೆ ಸಿಗಲಕ್ಕ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ? ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೇನಂತ ಇದಲ್ಲದೆ ನಡೆದದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಂದಿರಿ. ನೀವು ಮುಟ್ಟುವುದಕ್ಕೆ ಸಾಧ್ಯವಾಗದಂತ ಮತ್ತು ಬೆಂಕಿ ಹತ್ತಿದಂತ ಬೆಟ್ಟಕ್ಕೂ ಮೋಡದ ಮೊಗ್ಗಿಗೂ ಕತ್ತಲೆಗೂ ಬಿಡುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಆ ಶಬ್ದವನ್ನು ಹೇಳಿದವರು ತಮಗೆ ಇನ್ನೂ ಒಂದು ಮಾತನಾದರೂ ಹೇಳಬಾರದೆಂದು ಬೇಡಿಕೊಂಡರು. ದೇವರಿಗೆ ಸ್ತೋತ್ರ. ಬದಲಿ 26ನೇ ವರ್ಷ ಹೋದ್ರೆ ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಆತನು ಇನ್ನೊಂದೇ ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ಇನ್ನೊಂದೇ ಸಾರಿ ಮಾತನ್ನು ಯೋಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಾದ್ದರಿಂದ ಎಂಬುದೇ ಸ್ಪಷ್ಟವಾಗುತ್ತದೆ. ಆಗ ಕದಲಿಸದೆ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ಜಯಿಸುವ ಅಗ್ನಿಯಾಗಿದ್ದಾನೆ. ಏನಾಗತ್ತ ದೇವರು ನಿಜವಾಗಲು ಆ ದೇವರಿಗೆ ನಾವು ಹ್ಯಾಂಗ ಮಾಡ್ತಿದ್ದೇವೆ ಅಂದ್ರ, ದೇವ್ರು ನಮ್ಗೆ ಏನ್ ಬಿ ಅಂಬಲ್ ಹೊಂಟಾರ, ಏನ್ ಬಿ ಮಾಡೋದು ನಮಗ ಏನ್ ಮಾಡಿದ್ರೆ ಬಿ ನಮ್ಮ ಮನ್ಸಿಗೆ ಬಂದಪ್ಲೆ ಮಾಡ್ಕೊಂಡ್ರ ನಡೀತದ ಅಂತ ಹೇಳ್ಕೇಶಂದ್ರೆ ಈ ಲೋಕದಾಗ ನಾವು ಅನ್ಕೊಳ್ತಿದ್ದೇವೆ ಅಷ್ಟೇ. ಇದು ಎಲ್ಲಕ್ಕ ದೊಡ್ಡದು ತಪ್ಪು. ನಾವು ಮೋಸ ಹೋಗ್ತೇವೆ. ನಾವು ಮೋಸ ಹೋಗ್ಬೇಡ ಅಂತಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಕೇವಲ ದೇವ್ರ ಚಿತ್ತದ ಅನುಸಾರವಾಗಿ ನಡಿಲಕ್ಕ ನಾವು ಪ್ರಯಾಸ ಪಡಿಬೇಕು. ಏನು ಪಡಿಬಾರ್ದು? ಪಡಿಬಾರ್ದು. ಏನಂತ 27ರಾಗ ಏನಂತ, ಇನ್ನೊಂದು ಸಾರಿ ಎಂಬ ಮಾತನ್ನು ಯೋಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಾದ್ದರಿಂದ ತೆಗೆದು ಹಾಕಲ್ಪಡಬೇಕೆಂದು ಸ್ಪಷ್ಟವಾಗುತ್ತದೆ. ಆಗ ಕದಲಿಸಿದ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವ. ಆದ ಕಾರಣ ಯಾರು ಕದಲಿಸಲಾರದೆ ರಾಜ್ಯವನ್ನು ಅಂತ
ಈ ಲೋಕ ನೀವು ಯಾಕಡೆ ಹೋದ್ರು ಬಿ ಎಲ್ಲ ಕದಲಿ ಹೋಯ್ತಾವ. ದೇವರ ರಾಜ್ಯ ಮಾತ್ರ ಕದಲ್ತದ, ನಿಂತು ಹೋಯ್ತದ. ಆತನ ರಾಜ್ಯ ನಿಂತು ಹೋಗೋದಲ್ಲ, ಆತನ ಸಿಂಹಾಸ ಕದಲ್ತಕ್ಕಂಥದ್ದಲ್ಲ. ಆದ್ರಾಗ ನಾವು ಹ್ಯಾಂಗಿರ್ಬೇಕೆಂಬ ಆಲೋಚನೆಗಳು ನಮ್ಮಲ್ಲಿ ಬಂದ್ರು ಮಾತ್ರ ಅದು ಬಹಳ ನಮ್ಗ ಸಹಾಯ ಮಾಡ್ತಾವ. ಮತ್ತೆ ನಂತ ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಅಂತ ಏನಾಗ್ಬೇಕಂತ ಎಷ್ಟು ಮಂದಿ ಬೆಲೆ ಕೃತಜ್ಞತೆ ನಮ್ಮಲ್ಲಿ. ಕೃತಜ್ಞತೆ ಅಂದ್ರೆ ಏನು ನಮ್ ಕೊನೆ ಇಲ್ಲ. ಯಾರು ನಮ್ಗೆ ಏನಾರ ಸಹಾಯ ಮಾಡಿದ್ರೆ ಅವ್ರ ಕೈ ಜೋಡಿಸ್ತೇವೆ, ಕಾಲು ಬಿಡ್ತೇವೆ, ಒಂದ್ಸಲ 2 ಸಲ ಹೇಳ್ಕೊತೇವೆ. ಅದ್ರ ಬಾದು ಈಗ ನೋಡ್ತೇವೆ ಇವ್ರು ನಮ್ಗೆ ಸಹಾಯ ಮಾಡಿದ್ರೆ ನಾವು ಚಂದ ಇದ್ದೇವೆ ಅಂತ ಹೇಳ್ಕೇಸಿ 1 ಸಲ 2 ಸಲ ಹೇಳ್ಕೊತೇವೆ. ಅದ್ರ ಬಾದು ಹೇಳ್ಕೊಳಕ ನಾಚಿಕೆ ಬರ್ತದ, ಹೇಳ್ಕೊಳಕ ಮನಸ್ಸಿರಲ್ಲ. ಬೇಗನ ವಾಸ್ತು ಯಾವ್ದದ? ಒಬ್ಬರು ಕೈ ಹಿಡಿದ್ರೆ, ಬಿದ್ದು ಹೋಗಿರ್ತಕ್ಕಂಥ ವ್ಯಕ್ತಿ ಕೈ ಹಿಡಿದ್ರೆ ಅವ ಹೇಳ್ತಾನ ಅಲ್ಲ. ಬಿದ್ದು ಹೋಗಿರ್ತಕ್ಕಂಥ ಜನರಿಗೆ ಕೈ ಹಿಡಿದು ಬಹಳ ಅವಸರ ಅದ. ಅವ್ರ ಹೆಸರು ಹೇಳ್ಕೊಳ್ಳಿ, ಹೇಳ್ಕೊಂಬಂದೇ ಹೋಗ್ಲಿ. ದೇವರಿಗೆ ಕೃತಜ್ಞತೆ ಹೇಳಲಿ, ಕೃತಜ್ಞತೆ ಹೇಳದೆ ಹೋಗ್ಲಿ. ದೇವ್ರ ಪ್ರೀತಿ ಹಂಗದ ಅಂತಂದ್ರೆ ಕೈ ಹಿಡಿದು ನಡೆಸ್ತಕ್ಕಂಥದ್ದದ. ದೇವ್ರು ಯಾವಾಗಾದ್ರೂ ಕೈ ಹಿಡಿದು ನಡೆಸ್ತಾರೋ, ಆತನ ಕೈ ಹಿಡಿದು ನಾವು ಕೈ ಬಿಡಿಸ್ಕೊಳಕ ನೋಡ್ಬಾರ್ದು. ಒಂದ್ ವೇಳೆ ಕೈ ಬಿಟ್ಕೊಟ್ರು ಅಂತಂದ್ರೆ ಮತ್ತೆ ಬಿದ್ದರು ಎತ್ತರು ಯಾರು ಬಿ ಇರ್ತಾರ. ಅದಕ್ಕೆ ನಾವು ಬಹಳ ಜಾಗೃತವಾಗಿ ಇದ್ದು ಅದಕ್ಕೆ ನಾವು ನಡ್ಕೊಂಡು ಹೋಗ್ಲಕ್ಕೆ ಇಷ್ಟಪಡಬೇಕು. ಅದಕ್ಕೆ ಹೇಳ್ತದ, ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದ ಅಂತ. ಸಮರ್ಪಕವಾಗಿರ್ತಕ್ಕಂಥ ಆರಾಧನಾ ಭಕ್ತಿಯಿಂದ ಮಾಡಿದ್ರೆ ಮಾತ್ರ. ಭಕ್ತಿ ಇಲ್ಲದೆ ನಾವು ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಏನೇನ ಪ್ರಯೋಜನ ಅದ? ಭಕ್ತಿಯಿಂದ ಮಾಡ್ರಿ ಪ್ರಾರ್ಥನಾ, ಭಕ್ತಿಯಿಂದ ಆರಾಧನಾ ಮಾಡ್ರಿ, ಭಕ್ತಿಯಿಂದ ಸೇವೆ ಮಾಡ್ರಿ, ಭಕ್ತಿಯಿಂದ ಕೆಲಸ ಮಾಡ್ರಿ, ಭಕ್ತಿಯಿಂದ ಪ್ರೀತಿ ಮಾಡ್ರಿ, ಭಕ್ತಿಯಿಂದ ಏನಾರ ಕೂಡ್ರಿ. ಅದು ಪರಿಪೂರ್ಣವಾಗಿ ದೇವರಿಗೆ ಮೆಚ್ಚುಗೆ ಆಗ್ತದ. ಭಕ್ತಿಯಿಂದನೇ ಥೋಡೆ ಮಂದಿ ಹೆಚ್ಚಿಸ್ಕೊಳಕ ಹೇಳ್ಕೊಳಕ್ ಕೊಡ್ತಾರ. ನಾ ಕೊಟ್ರೆ ಹಂಗಾಗ್ಯದ ಹಂಗ ಬೇಡ. ನೀವು ಕೊಟ್ಟಿನ ದೇವ್ರಿಗೆ ಇಷ್ಟ ಆಗ್ಬೇಕು ಅಲ್ಲಲ್ಲೂಯ್ಯ. ಆ ರೀತಿಯಾಗಿ ನಾವು ಏನ್ ಬಿ ಮಾಡರಿ, ಭಕ್ತಿಯಿಂದ ಮಾಡರಿ, ಅದ್ಭುತವಾಗಿ ದೇವ್ರು ನಡೆಸ್ಕೊಡ್ತಾರ. ಇವತ್ತಿನ ವಾಕ್ಯ ದೇವ್ರ ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ. ಇವತ್ತು ಯಾವ ವಾರ ಅದ? 2ನೇ ತಿಂಗಳ ಮೊದಲನೇ ವಾರ. ಪಹಲೆ ತಿಂಗಳಿಗೊಮ್ಮ, 3 ತಿಂಗಳಿಗೊಮ್ಮ, 6 ತಿಂಗಳಿಗೊಮ್ಮ, ವರ್ಷಿಗೊಮ್ಮ ಕೃತಜ್ಞತೆ ಕೊಡಬಳಿಕೆ ಅಂತಂದ್ರ ಇದೇ ರೀತಿಯಾಗಿ ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲು ಭಾಗಸ್ಥರಾಗ್ತಿರಂತ. ಹಳೆ ಒಡಂಬಡಿಕೆದಾಗ ಕರೆಕ್ಟ್ ಈಗ ಹಂಗಿಲ್ಲ. ಯೇಸು ಸ್ವಾಮಿ ಹೇಳ್ಯಾರ, ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಪ್ರತಿ ವಾರ ಏನ್ ಮಾಡ್ಬೇಕಂತ, ಪ್ರತಿ ವಾರ ಆತನ ದೇಹದಲ್ಲಿ ಆತನ ರಕ್ತದಲ್ಲಿ ನಾವು ಪಾಲಿ ಭಾಗಸ್ಥರಾಗಬೇಕು. ಅದು ಜ್ಞಾಪಕ ಮಾಡಕಂತ. ಏನಂತ ಹೇಳಿ ಜ್ಞಾಪಕ ಮಾಡ್ಬೇಕಂತ? ದೇವ್ರೆ, ಇವತ್ತು ನಾವು ಪಾಪ ಮಾಡಿಲ್ಲ, ಯಾರಿಗೆ ಮೋಸ ಮಾಡಿಲ್ಲ, ಯಾರಿಗೆ ನಾ ಸುಳ್ಳು ಹೇಳಿಲ್ಲ. ಈಗ ನಾನಿನ್ನ ದೇಹದಾಗ ಪಾಲು ಭಾಗಸ್ಥನಾಗಲಿದೆ. ನನಗಿನ್ನ ನೀವು ಸ್ಥಿರಪಡಿಸು, ಇನ್ನ ನಾ ಸಿದ್ಧವಾಗಿರ್ಲಿಕ್ಕೆ ಸಹಾಯ ಮಾಡು, ನನಗಿನ್ನ ಒಳ್ಳೆ ಜ್ಞಾನ ಕೊಡು ಅಂತೇಳಿ ಪರೀಕ್ಷೆ ಮಾಡ್ಕೊಳಕ್ಕೆ ಇದು ಪ್ರತಿ ವಾರ ಮಾಡ್ಬೇಕಂತ ಕೇಳಿಸಿದ್ದು ಹೇಳ್ಯಾರ. ಪ್ರತಿ ವಾರ ಮಾಡರೆ ಏನು 3 ತಿಂಗಳಿಗೊಮ್ಮೆ ಮಾಡರೆ, ಏನು ವರ್ಷಿಗೊಮ್ಮೆ ಮಾಡರೆ, 6 ತಿಂಗಳಿಗೊಮ್ಮೆ ಮಾಡರೆ, ಹೆಂಗ್ ಮಾಡರಿ? ವಾರ ವಾರ ಮಾಡ್ಕೊಂಡ್ರೆ ವಾರ ವಾರ ಪರೀಕ್ಷೆ ಮಾಡ್ಕೋಬೇಕು. ಒಂದ್ ವೇಳೆ ಆಗಿಲ್ಲ ಅಂತಂದ್ರೆ ಬಿಟ್ಟು ಬಿಡಬೇಕು. ಯಾವ್ದಾರ ಒಂದು ಬಿಡಬೇಕು, ಪಾಪಾರ ಒಂದು ಬಿಡಬೇಕು, ಇನ್ನೊಂದ್ರೆ ಮಾಡೋದಾರ ಒಂದು ಬಿಡಬೇಕು. ಎಡ್ಡು ಬಿಡ್ಬೇಕಂತಂದ್ರ ಇರಲ್ಲ. ಒಂದು ಬಾಟಲ್ದಾಗ ಹಾಲು ನೀರು ಹಾಕಿದ್ರೆ ಎರಡು ಕಲ್ತಿರ್ತಾವ. ಹಾಲು ಬಿ ಕಾಣಿಸಲ್ಲ, ನೀರು ಬಿ ಕಾಣಿಸಲ್ಲ ಅಲ್ಲ. ನೋಡಿರಿ ಎಷ್ಟು ಮಂದಿ ನೋಡ್ರಿ, ಒಂದು ಸಮುದ್ರದ ಸಮುದ್ರದಾಗ 2 ನಮನ ನೀರವ, ಬಿಲ್ಕುಲ್ ನೀರು ಕಲಿಯಲ್ಲ. ನೀರ್ ಯಾವಲ್ಲಪ್ಪ, 2 ನಮನ ನೀರವ. ಆ ನೀರಂತ
ಈ ಆ ಕಡೆ ಹೋಗ್ ಅವ ಆ ಕಡೆ ಅವ ಇವ್ ಈ ಕಡೆ ಅವ ಅವ್ ಎರಡು ಕಡೆ ಹೊಂಟವ. ಇದಕ್ಕೆ ಕಾರಣ ಏನಿದ್ರಬಹುದು. ನಾನು ಅನ್ಕೋದೆ ಅವ್ರಿಗೆ ದೇವ್ರ ಭಯ ಅದ. ಹಲಲುಯ್ಯ ಹಲಲುಯ್ಯ. ಒಂದು ನೀರು ತಿಳಿಯವ, ಒಂದು ನೀರು ಹೇಗದ, ಒಂದು ನೀರು ಒಂದ್ ಕಡಿದ ನೀರು ತಿಳಿಯವ, ಒಂದ್ ಕಡಿದ್ರು ಗಲೀಜ. ಆ ನೀರು ಅದ್ರಾಗ ಹೋಗ್ಬೇಕಲ್ಲ ತಿರ್ಬೇಕು. ಈ ನೀರು ಅದು ಬರ್ಬೇಡ ಅವರ ಹಂಗ ಕಟ್ರೋಲ್ದಾಗ ಒಮ್ಮತ್ ನಾವ್ ಹೆಂಗ್ ಮಾಡಿದ್ರಿ, ನಾವ್ ಹೆಂಗ್ ಮಾಡಿದ್ರಪ್ಪ. ಗೋಧಿ ಕಡಿಜಿ ಅಪ್ಲೈ ಇದ್ದಾರೆ ಕಲ್ತೀರಿ. ಲಾಸ್ಟಿಗೆ ಏನ್ ಮಾಡ್ತಾರೆ, ಗೋಧಿ ಒಂದ್ ಕಡೆ ಮಾಡಿ ಅದಕ್ಕೆ ಬೆಂಕಿ ಎಲ್ಲಿ ಹಾಕ್ಲತ್ತಾರಂತ ಬೆಂಕಿ ಎಲ್ಲ ನೋಡ್ರಿ. ಜಾಗ್ರತ. ಮತ್ತೆ ಈ ಸಂದರ್ಭದಲ್ಲಿ ನಮಗೆ ನಾವು ಪರೀಕ್ಷೆ ಮಾಡಿಕೊಳ್ಳಲು ಜಾಗೃತವಾಗಿರಲಿ. ಮತ್ತ ನಂಬಿರ್ತಕ್ಕಂಥ ಜನರು ನಂಬಿಕೆಯಲ್ಲಿರ್ರಿ. ಕೇವಲ ದೇವ್ರ ಚಿತ್ತ ಏನಾಗಿದೆ ಎಂಬುದಾಗಿ ಅದಕ್ಕೆ ನಾವು ಸರಿಪಡಿಸ್ಕೊಂಡು ಹೋದಾಗ ಸರಿ ಬೀಳುವ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗರಿ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಲಿ. ನಾವು ಕಣ್ಣೀರಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಮುಕ್ತಿಯ ಮಾಡ್ತಾರೆ. ಪ್ರಾರ್ಥನೆ ಮಾಡ್ಕೊಂಡು ಪರಿಶುದ್ಧವಾಗಿರುವ ದೇವರೇ,